ಏನು ಮಾಡೋದಂದ್ರೆ ಆದರೆ ಇವಾಗ ಒಂದೊಂದು ಸಿಟಿಯಲ್ಲಿ ಏನಂದ್ರೆ ಅದು ಒಂದು ಮಾತಾಡ್ರೋ ಮಾತಾಡ್ರೋ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ ಬೆಳಿಗ್ಗೆನೇ ಇಲ್ಲ, ಆಯಿತು ಟೈಮು 10 ಗಂಟೆ ಆಗಿದೆ. 10 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತೋದಂತೂ ಮರಿಬೇಡಿ. ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಹಾಗೆ ನಾನು ನಿನ್ನೆ ಮಾಡಿರೋ ಕೆಲಸ ಎಲ್ಲ ವೇಸ್ಟ್ ಆಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು, ಏನೇ ಅಲಂಕಾರ ಮಾಡಿದ್ರು ಮತ್ತೆ ಅದು ಏನಾಗಬೇಕು ಅದೇ ಆಗಿದೆ. ಇರಲಿ ಪರವಾಗಿಲ್ಲ, ಮತ್ತೆ ಒಂದು ದಿವಸ ನೋಡೋಣ, ಅದು ರೆಡಿ ಮಾಡ್ಕೊಳ್ಳೋಣ ಏನಂತ ನಿಮ್ಗೆ ಹೇಳ್ತೀನಿ. ಈಗೆಲ್ಲ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರಿ ಎಲ್ಲರೂ ಕೂಡ ತುಂಬ ತುಂಬ ಧನ್ಯವಾದ. ಯಾರು ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮರಾಗಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮ ಅಂತೂ ತುಂಬ ಜನ ಇದ್ದೀರಾ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ನನ್ನ ಯೂಟ್ಯೂಬಲ್ಲಿ ಬಂದ ಮೇಲೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ವಿಡಿಯೋನೇ ಆಗುತ್ತೆ. ಅಷ್ಟು ಒಳ್ಳೆ ಫ್ರೆಂಡ್ಸು. ತುಂಬಾ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಎಲ್ಲರ ಬಗ್ಗೆನೂ ಹೇಳಬೇಕಂದ್ರೆ. ಎಲ್ಲರೂ ಕೂಡ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾರೆ. ಏನಂದರೆ ನನಗೆ ಇಂಗ್ಲೀಷ್ ಬರಲ್ಲ, ಆದರೂ ಕೂಡ ಅವರು ನನಗೆ ಇಂಗ್ಲೀಷ್ ಬರಲ್ಲ, ಇವಳಿಗೇನು ಓದಕ್ಕೆ ಬರಲ್ಲ ಹಾಗೆ ಅಂದ್ಕೊಂಡು ಯಾರೂ ಹಿಂದೆ ಹೋಗಿಲ್ಲ. ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಒಬ್ಬರ ಹೆಸರು ಹೇಳೋಂಗಿಲ್ಲ, ಪ್ರತಿಯೊಬ್ಬರು ನನಗೆ ಎಷ್ಟು ಜನ ಫ್ರೆಂಡ್ಶಿಪ್ ಆಗಿದ್ದಾರೆ ಎಲ್ಲ ಫ್ರೆಂಡ್ಸು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಯಾವಾಗಲೂ ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹ ನನಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ದೇವರಲ್ಲಿ. ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಹೇಳಬಾರ್ದು ಅಂತ ಬೈತಾ ಇರ್ತಾರೆ ನನ್ನದು ಒಬ್ಬರು ಫ್ರೆಂಡು. ಆದರೆ ಅಂದರೆ ಖುಷಿಗಾದರೂ ನಾವು ಹೇಳ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಅಷ್ಟೇ ಎಲ್ಲ ತುಂಬ ಅದು ನಾನು ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಬಗ್ಗೆ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ನಾನು ಮನೆಯಲ್ಲೇ ಇದ್ದೆ, ಏನೂ ಗೊತ್ತಿರಲಿಲ್ಲ. ಫಸ್ಟು ಮುಂಚೆ ಆದರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ, ಅಷ್ಟೇ ಗೊತ್ತಿರೋದು. ನನ್ನ ಕೆಲಸದಲ್ಲಿ ನನ್ನ ಫ್ರೆಂಡ್ಶಿಪ್ಪು ಯಾರಿಗೂ ಮಾಡೂ ಇಲ್ಲ. ಕೆಲಸದಲ್ಲಿ ನನಗೆ ಬೆಂಗಳೂರು ಅಂದರೆ ಒಂಥರ ಭಯನೇ ನನಗೆ. ಜೀವನ ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ ಅಷ್ಟೇ, ಆದರೆ ಇಲ್ಲಿ ಜನಗಳೇ ನಂಬೋಕ್ಕೆ ನನಗೆ ತುಂಬ ಭಯ. ಹಾಗಾಗಿ ನಾನು ಯಾರನ್ನೂ ಅಷ್ಟೊಂದು ಹಚ್ಕೊಂಡಿಲ್ಲ. ಹಚ್ಕೊಂಡಿದ್ದು ಒಂದು 2-3 ಫ್ರೆಂಡ್ಶಿಪ್ ಮಾಡಿದ್ದೆ. ಆ ಫ್ರೆಂಡ್ಶಿಪ್ಪಲ್ಲಿ ಒಳ್ಳೆ ಫ್ರೆಂಡ್ಸೇ ಇದ್ದರು. ಅದರಲ್ಲೊಬ್ಬರು ತುಂಬ ಕೆಟ್ಟ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ. ಅವ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿ ಹಾಕ್ತೀನಿ ನಿಮಗೆ, ನಾಳೆ ಹಾಕ್ತೀನಿ. ತುಂಬ ದೊಡ್ಡ ವಿಡಿಯೋನೇ ಆಗುತ್ತೆ ನಿಮಗೆ ಅದು. ತುಂಬ ಸಾಧನೆ ಮಾಡಿಬಿಟ್ರು ಅವರು ನನ್ನ ಫ್ರೆಂಡ್ಶಿಪ್ ಮಾಡಿಬಿಟ್ಟು. ಅವ್ರ ಬಗ್ಗೆ ಹೇಳ್ಕೊಬೇಕು, ನಾನು ಹೇಳ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ, ಹೇಳ್ಕೊತೀನಿ. ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ನನಗೆ ಮನೆಯಲ್ಲೇ ಉಳ್ಕೊಂಡೆ. ಕೆಲಸ ಬಿಟ್ಟು ಮನೇಲಿ ಉಳ್ಕೊಂಡ್ಮೇಲೆ ತುಂಬ ಬೇಜಾರಾಗ್ತಾಯಿತ್ತು. ಫ್ರೆಂಡು ಮಾಡಿರೋದು ಒಂದು ನೋವು. ಆ ಫ್ರೆಂಡ್ ನೆನಪು ಬಂದ್ರೆ ಹಂಗೆ ಆಗೋದು. ಪರವಾಗಿಲ್ಲ, ಅವ್ರದ್ದೊಂದು ಆಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಎಂಥ ಒಳ್ಳೆ ಫ್ರೆಂಡ್ ಇದ್ದರು ನನಗೆ, ಎಂಥ ಒಬ್ಬರೇ, ಅದು ಯಾರೂ ಇಲ್ಲ, ಒಬ್ಬರೇ ಅಂದರೆ ಒಬ್ಬರೇ ಆ ಫ್ರೆಂಡು. ನನ್ನ ಮಿಕ್ಕಿದ ಫ್ರೆಂಡ್ ಎಲ್ಲ ಯಾರು ಅಷ್ಟು ಕೆಟ್ಟವ್ರು ಯಾರೂ ಇಲ್ಲ ನನಗೆ. ತುಂಬ ಒಳ್ಳೆಯವರು ಅಂತ ಯಾರಿಗೆ ಅನ್ಕೋತೀವೋ ಅವರೇ ನಮಗೆ ಮೋಸ ಮಾಡೋದು. ಹೋಗಲಿ, ಅದಾದಮೇಲೆ ನನ್ನ ಮನೇಲಿ ಇದ್ನಲ್ಲ, ಫ್ರೆಂಡು ಕೊಟ್ಟಿರೋ ನೋವಿಂದ ತುಂಬ ಹುಷಾರಿಲ್ದಂಗಾಗಿ ಏನೇನೋ ಆಯಿತು. ಅದು ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ಆಮೇಲೆ ಮನೇಲಿದ್ದಾಗ ಏನು ಮಾಡೋದು ಅಂತ ತುಂಬ ಬೋರ್ ಹೊಡಿತಾ ಇತ್ತು. ಕೆಲ್ಸಕ್ಕಂತೂ ಹೋಗೋಕ್ಕಾಗಲ್ಲ. ನಾನು ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ ಅವಾಗ. ಏನು ಮಾಡೋದಂದ್ರೆ ಯೂಟ್ಯೂಬ್ ನೋಡ್ತಾ ನೋಡ್ತಾ ಏನು ಅನಿಸ್ತು, ನಾನು ಯಾರದೋ ಒಂದು ಯೂಟ್ಯೂಬ್ ನೋಡಿದೆ. ಅವ್ರ ನೋವನ್ನ ಹೇಳ್ಕೊಂಡಿದ್ದು ನಾನು ಕೇಳಿದೆ. ನಾನು ಈ ಥರ ಇತ್ತು, ಹೆಂಗೆ ನಾನು ಜೀವನ ಮಾಡೋದು, ಹೆಂಗಿರೋದು ಅಂತ ಏನೋ ಒಂಥರ ಅವ್ರ ನೋವನ್ನ ಹೇಳ್ಕೊಂಡಾಗ ನಾನು ಯೂಟ್ಯೂಬ್ ಮಾಡಿದೆ. ಅದರಲ್ಲಿ ನನಗೆ ತುಂಬ ಖುಷಿ ಅನ್ನಿಸ್ತು. ತುಂಬ ಒಳ್ಳೆಯ ಫ್ರೆಂಡ್ಸ್ ಇದ್ದರು. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ರು. ನನಗೂ ಅವತ್ತೇ ಅನಿಸಿರೋದು. ನನಗೆ ಆ ಫ್ರೆಂಡ್ ನೆನಪಂದರೆ ತಡ್ಕೊಳಕ್ಕಾಗಲ್ಲ. ಅವ್ರು ಕೊಟ್ಟಿರೋ ಖುಷಿಯಾಗಲಿ ನೋವಾಗಲಿ ಅಷ್ಟೇ ಮನಸ್ಸಲ್ಲಿದೆ ಇಲ್ಲಿವರೆಗೂ. ಹಾಗಾಗಿ ಯೂಟ್ಯೂಬಿಗೆ ಬಂದರೂ ಏನಿಲ್ಲ, ತುಂಬ ಅಂದರೆ ತುಂಬ ಖುಷಿ ಇದೆ ಇವಾಗ. ಎಷ್ಟು ಖುಷಿ ಅಂದರೆ ನನ್ನ ಜೀವನದಾಗೂ ನಾನು ಆ ಥರ ಖುಷಿನ ಸಿಕ್ಕಿಲ್ಲ ನನಗೆ ಯಾವತ್ತು. ಇವಾಗ ಅಷ್ಟು ಖುಷಿಯಲ್ಲಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾವಾಗಲೂ ನಾನು ಕೇಳ್ಕೊಳ್ಳೋದು ಒಂದೇ, ಫ್ರೆಂಡ್ಶಿಪ್ ಮಾಡಿದ್ರೆ ನಿಯತ್ತಾಗಿ ಮಾಡಿ ಅಷ್ಟೇ, ಆಯಿತಾ. ಇವಾಗಿರೋ ಫ್ರೆಂಡ್ಶಿಪ್ ನೋಡಿಕೊಂಡ್ರೆ ನನಗೆ ತುಂಬ ಖುಷಿ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ಫ್ರೆಂಡ್ಸ್ಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು. ಏನಾದರೂ ತಪ್ಪು ಮಾತಾಡಿದ್ರೆ ಸಾರಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದು ನೆನಪಾಗ್ತಾ ಇರತ್ತೆ, ಅದು ನಂಗೆ ಹಂಗೆ ಕಣ್ಣಲ್ಲಿ ಕಾವೇರಿ ಬರ್ತಾ ಇರತ್ತೆ. ಅದು ನೆನಪಾಗ್ಬಿಟ್ರೆ ಮುಗೀತದ, ನಿಲ್ಲಲ್ಲ. ಇವತ್ತು ಬಿಟ್ಟಾಕ್ಬಿಡೋಣ ಅಲ್ವಾ. ಇವಾಗ ಸಿಕ್ಕಿರೋ ಫ್ರೆಂಡ್ಸ್ ಜೊತೆಗೆ ಖುಷಿಯಾಗಿರೋಣ. ಹೋದವ್ರು ಹೋದ್ರು ಅಷ್ಟೇ ಅಲ್ವಾ. ಹೋದವ್ರು ಹೋದ್ರು, ಮುಗೀತು. ಇವಾಗ ನನ್ನ ಜೊತೆ ಇರೋ ಫ್ರೆಂಡ್ಸು ನನಗೆಷ್ಟು ಖುಷಿ ಕೊಡ್ತಾ ಇದ್ದಾರೆ ಅಂದರೆ ನಾನು ಅಷ್ಟೇ ಖುಷಿಯಾಗಿರ್ತೀನಿ. ಎಲ್ಲರ ಪ್ರೀತಿಗೂ ಅವ್ರ ಸ್ನೇಹಕ್ಕೂ ಸದಾ ಚಿರಋಣಿ ನಾನು. ತುಂಬ ತುಂಬ ಧನ್ಯವಾದ ಎಲ್ಲ ಫ್ರೆಂಡ್ಸು ಕೂಡ. ಓಕೆ, ಏನಪ್ಪ ಅಂದರೆ ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಏನು ಉಪ್ಪಿಟ್ಟು ಅಂದರೆ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದು ಅಂದರೆ ಸ್ವಲ್ಪ ನನಗೆ ತುಂಬ ಇಷ್ಟ, ಚಿಕ್ಕ ವಯಸ್ಸಿಂದ ಕೂಡ ಅಷ್ಟೇ. ಬೆಳ್ಳುಳ್ಳಿ ಉಪ್ಪಿಟ್ಟು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ರು ಅನ್ಕೋತಾರೆ ಅಯ್ಯೋ ಬೆಳ್ಳುಳ್ಳಿ ಉಪ್ಪಿಟ್ಟು ಹೆಂಗೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಬಾಣ್ತಿಯರಿಗೆಲ್ಲ ಅದೇ ಮಾಡಿಕೊಡೋದು, ಹುಷಾರಿಲ್ಲದೆ ಇರೋರಿಗೆ ಬಾಣ್ತಿಯರಿಗೆ ಫಸ್ಟು ಬಾಣ್ತಿಯರಿಗೆ ಮಾಡಿಕೊಡೋದೇ ಬೆಳ್ಳುಳ್ಳಿ ಉಪ್ಪಿಟ್ಟು. ಈರುಳ್ಳಿ ಮೆಣಸಿನ್ಕಾಯೆಲ್ಲ ಹಾಕಿ ಮಾಡಿಕೊಡಲ್ಲ, ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಮಾಡಿಕೊಡ್ತಾರೆ ಅಷ್ಟೇ. ಇವಾಗ ನಾನು ಬಾಣ್ತಿನ ಅಲ್ಲ ತಾನೆ, ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ. ಬನ್ನಿ, ನಿಮಗೂ ಕೂಡ ಒಂದು ಯೂಸ್ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಬಾಣ್ತಿಯರಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಎಷ್ಟು ತಿಂತಾರೋ ಬಾಣ್ತಿಯರು ಅಷ್ಟು ಒಳ್ಳೆಯದು. ಯಾಕಂದರೆ ಬೆಳ್ಳುಳ್ಳಿ ಹೀಟ್ ಇರುತ್ತೆ, ಬಾಣ್ತಿಯರಿಗೆ ಬಾಡಿ ಹೀಟಾಗಿರಬೇಕು. ಹಾಗಾಗಿ ಇದು ಒಂದು ರೆಸಿಪಿನೂ ಆಗುತ್ತೆ, ಒಂದು ಯೂಸ್ಫುಲ್ ಅನ್ಕೋತೀನಿ ನನಗೆ ಗೊತ್ತಿರೋ ಪ್ರಕಾರ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ, ಗೊತ್ತಿರೋರಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ನೋಡಿ ಬಾಣ್ತಿಯರಿಗೆ ಮಾಡಿಕೊಡಿ, ತುಂಬ ಒಳ್ಳೆಯಿರುತ್ತೆ. ಆದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಾರ್ದು ಬಾಣ್ತಿಯರಿಗೆ ಉಪ್ಪಿಟ್ಟು ಮಾಡಿಕೊಡ್ಬೇಕು ಅಂದರೆ ಸಣ್ಣ ರವದ್ದು ಮಾಡಿಕೊಡ್ಬೇಕು, ದಪ್ಪ ರವದ್ದು ಮಾಡ್ಕೊಡೋಕೆ ಹೋಗ್ಬಾರ್ದು. ನಮಗೆ ಡಿಲೆವರ್ ಆದಾಗ ನಮ್ಮ ತಾಯಿ ನಮಗೆ ಯಾವ ರೀತಿ ಮಾಡಿದ್ದಾರೆ, ಏನು ಊಟ ಮಾಡಿ ಕೊಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿದ್ರೆ ಮಾಡ್ಕೊತೀನಿ. ಕಮೆಂಟ್ ಮಾಡಿ ತಿಳಿಸಿದ್ರೆ. ಸದ್ಯಕ್ಕೆ ಇವತ್ತು ಉಪ್ಪಿಟ್ಟು ಒಂದು ನಾನು ಹೇಳ್ತಾ ಇದ್ದೀನಿ. ಅದೇ ಅವಾಗೇ ಹೇಳ್ದಂಗೆ ಬಾಣ್ತಿಯರಿಗೆ ಹಸಿಮೆಣ್ಸಿನ್ಕಾಯಿ ಯಾವತ್ತೂ ಹಾಕಿ ಕೊಡಬೇಡಿ, ಈರುಳ್ಳಿ ಕೂಡ ಹಾಕಿ ಕೊಡಬಾರ್ದು. ಬೆಳ್ಳುಳ್ಳಿ, ಉಪ್ಪು, ಕರಿಬೇವು ಮತ್ತು ಜೀರಿಗೆ, ಸಾಸಿವೆ ಇಷ್ಟು ಸಾಕು ಅವ್ರಿಗೆ. ಓಕೆನಾ. ಬನ್ನಿ ಇವತ್ತು ಉಪ್ಪಿಟ್ಟು, ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡೋಣ. ಅದು ಯಾಕಂದರೆ ನಮ್ಮಮ್ಮ ಮಾಡಿಕೊಡ್ತಾ ಇದ್ರಲ್ಲ ಅವಾಗ ನನಗೆ, ಹಾಗಾಗಿ ನನಗೆ ಅದು ತಿಂದು ಏನಾಗ್ಬಿಟ್ಟಿದೆ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂತ
ಅನಿಸಿದೆ. ಚೆನ್ನಾಗಿರುತ್ತೆ ಅಂತ ಅನ್ಸೋದಲ್ಲ, ಚೆನ್ನಾಗಿ ಇರುತ್ತೆ ಅದು. ಹಾಗಾಗಿ ನಾನು ಅದನ್ನು ಇವಾಗ ಮಾಡ್ತೀನಿ. ಅಂದರೆ ಏನಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸಣ್ಣ ರವದ ಉಪ್ಪಿಟ್ಟು. ಕೆಲವೊಬ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಆದರೆ ನನಗೆ ಉಪ್ಪಿಟ್ಟು ಇಷ್ಟ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡು ಹುರ್ಕೊಂಡ್ರೆ ಕೆಂಪುಗಾಗಂಗೆ ಉರಿಬೇಕು ರವ. ನಾನೇ ಕಾಣಿಸ್ತಾ ಇಲ್ಲ. ಏನು ಬೇಕೋ ಅದು ಯಾವತ್ತೂ ಸಿಗಲ್ಲ ನಮಗೆ. ಏನು ಬೇಡವೋ ಅದು ಸಿಗೋದು. ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲ, ಇದು ಸೈಡಿಗೆ ಇಡೋಣ. ರವ ಸ್ವಲ್ಪ ಆಯ್ತಾ, ಸ್ವಲ್ಪ ಬೆಳ್ಳುಳ್ಳಿ ಉಪ್ಪಿಟ್ಟು ಅಂದರೆ ನಾನು ಜಾಸ್ತಿ ತಿಂತೀನಿ, ಅದಕ್ಕೆ ಇನ್ನೂ ಸ್ವಲ್ಪ ರವ ಹಾಕ್ತೀನಿ. ಕೂಸಿನ ತಾಯಿದರಿಗೆ ಹಾಲು ಕೆಲವೊಬ್ಬರಿಗೆ ಕಮ್ಮಿ ಇರುತ್ತೆ, ಮಕ್ಕಳಿಗೆ ಹಾಲು ಕುಡಿಸ್ಬೇಕಂದ್ರೆ ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಗಸೆ ಹಾಕಬೇಕು. ಕೊಬ್ಬರಿ, ಒಣ ಕೊಬ್ಬರಿ ಬರುತ್ತಲ್ಲ, ಒಣ ಕೊಬ್ಬರಿ ಮತ್ತು ಗಸಗಸಿ ಬೆಲ್ಲ ಸೇರಿಸಿ ಏನು ಮಾಡಬೇಕು, ಕುಟ್ಟಬೇಕು. ಫಸ್ಟು ಕುಟ್ಟಿ ಉಂಡೆ ಮಾಡಿಟ್ರು ಸರಿ, ಇಲ್ಲಾಂದರೆ ಉಂಡೆ ಮಾಡಿಟ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಬಿರುಸಾಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಕೊಬ್ಬರಿ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡು ಏನು ಮಾಡಬೇಕಂದ್ರೆ ಅದನ್ನು ಡೈಲಿ ಒಂದಿಷ್ಟು ಆಗಬೇಕು. ಅದು ಹಿಂಗೆ ನಾವು ಕೈಯಲ್ಲಿ ತೊಗೊಂಡ್ರೆ ಇಷ್ಟು ಬರಬೇಕು. ಇಷ್ಟಾದರೂ ಕಂಪಲ್ಸರಿ ಬಾಣ್ತಿಯವ್ರು ತಿನ್ನಲೇಬೇಕದು. ರವೆ ಹೊತ್ತೋಗುತ್ತೆ, ಸಣ್ಣ ಮಾಡಿದೆ. ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಾಗ ಡೈಲಿ ಒಂದಿಷ್ಟಿಷ್ಟು ಮತ್ತೆ ನಾವು ಒಳ್ಳಲ್ಲಿ ಹಾಕಿ ಕುಟ್ಟಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿ ತುಂಬ ಯೂಸ್ ಮಾಡ್ತೀವಲ್ವ ಇವಾಗ, ಆದರೆ ಒಳ್ಳಲ್ಲಿ ಕುಟ್ಟೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಶಕ್ತಿ ಇರುತ್ತೆ ಅದರಲ್ಲಿ. ನಾವು ಕುಟ್ತಾ ಏನಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಬಿಡುತ್ತೆ, ಅದು ಮೇನ್ ನಮಗೆ ಬಾಡಿಗೆ ಇಂಪಾರ್ಟೆಂಟು. ಹಾಗಾಗಿ ಕೊಬ್ಬರಿನ ಬೆಲ್ಲ ಹಾಕಬೇಕು, ಬೆಲ್ಲನೂ ಮತ್ತು ಗಸಗಸೆ ಹಾಕಿ ಕುಟ್ಕೋಬೇಕು. ಕುಟ್ಟಿ ಪುಡಿ ಮಾಡಿರ್ತದೆ, ಉಂಡೆ ಕಟ್ಟೋದೇನು ಬೇಡ, ಹಾಗೆ ಕೊಡಬೇಕು ಬಾಣ್ತಿಯರಿಗೆ. ಹಾಲು ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಕುಡ್ಸೋಕ್ಕೆ. ಹಾಲಿಲ್ಲ ಅಂದರೆ ತಾಯಿದರಿಗೆ ಆ ರೀತಿ ಮಾಡಿ ಕೊಡ್ಬೋದು. ಅದು ಒಂದು ಗೊತ್ತು ನಮಗೆ, ತುಂಬ ಮಾಡಿಕೊಡ್ತಾಯಿದ್ರು ನಮ್ಮಮ್ಮ. ಅಂದರೆ ಅದು ಏನಂದರೆ ಇವಾಗ ನೋವೆಲ್ಲ ಇರುತ್ತೆ ಬಾಣ್ತಿಯರಿ, ಡಿಲೆವರ್ ಆದಾಗ ನೋವಿರುತ್ತೆ ನೋಡಿ. ಒಂದು ನಿಮಿಷ. ಬಾಣ್ತಿಯರಿಗೆಲ್ಲ ನೋವಿರುತ್ತಲ್ವ, ಆ ಥರ ಮಾಡಿ ಕೊಟ್ಟಾಗ ಕೊಬ್ಬರಿ ಉಂಡೆ ಆಗಲಿ ಕೊಬ್ಬರಿ ಪುಡಿ ಆ ಥರ ಮಾಡಿ ಕೊಟ್ಟಾಗ ಅವರಿಗೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಅದರಿಂದ. ಯಾಕಂದರೆ ಅದು ಬಾಡಿಯಲ್ಲಿ ಶಕ್ತಿ ಬರುತ್ತೆ ನೋಡಿ, ಆವಾಗ ನೋವು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅವರಿಗೆ. ಹಾಗಾಗಿ ಅದನ್ನು ಮಾಡಿ ಕೊಡ್ಬೋದು. ಆದರೆ ಗಸಗಸೆ ಹಾಕೋದ್ರಿಂದ ಮೇನ್ ಇಂಪಾರ್ಟೆಂಟು ಗಸಗಸೆ ಏನಂದರೆ ಅದರಿಂದ ಹಾಲು ಜಾಸ್ತಿ ಆಗುತ್ತೆ ತಾಯಿದರಿಗೆ. ಹಾಗಾಗಿ ಅದನ್ನು ಮಾಡಿಕೊಡಿ, ಓಕೆನಾ. ನಾನೇನು ದೊಡ್ಡ ಜ್ಞಾನಿ ಏನಲ್ಲ, ಆದರೆ ನಮ್ಮ ತಾಯಿ ನಮ್ಮ ಅಜ್ಜಿದರು ಏನು ಮಾಡಿದಾರೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಒಂಥರ ಸ್ಪೆಷಲ್ಲು, ತುಂಬ ಚೆನ್ನಾಗಿ. ಇವಾಗ ಕೆಲವೊಂದು ಕಡೆ ಎಲ್ಲ ಮೆಡಿಸಿನ್ ಮೇಲೆ ಮಾಡ್ತಾರೆ. ಇವಾಗೂ ಕೂಡ ನಮ್ಮೂರಲ್ಲಿ ಮೆಡಿಸಿನ್ ಜಾಸ್ತಿ ಯೂಸ್ ಮಾಡಲ್ಲ, ಮನೆಯಲ್ಲಿರ್ತಾರೆ. ಏನು ಮಾಡ್ತಾರೆ ಅಂದರೆ ಬಾಣಂತನ ಮಾಡೋಕ್ಕೆ ಅಂತ ಕೂಳ್ ಮಾಡ್ತಾರೆ. ಸಗಣಿ ಇರುತ್ತೆ ಗೊತ್ತಾ ನಿಮಗೆ, ಸಗಣಿನ ತಟ್ಟಿ ಬರ್ಣೆನೋ ಅರ್ಣೆನೋ ಏನೋ ಹೇಳ್ತಾರೆ ಬೇರೆ ಭಾಷೆಯಲ್ಲಿ, ಅದು ನನಗೆ ಗೊತ್ತಿಲ್ಲ. ನಾವು ಹೇಳೋದು ಕುಳ್ಳನ್ನ ಬಡಿದು ಬ್ಯಾಸ್ಗಿದಿಂದ ಕುಳ್ ಮಾಡಿ ಇಟ್ಕೊತಾರೆ. ಅದನ್ನು ಮಾಡಿ ಇಟ್ಕೊಂಡು ಏನು ಮಾಡ್ತಾರೆ, ಒಣಗಿಸಿ ಈ ಥರ ಬಣ್ಣಿ ಥರ ಹಾಕೋತಾರೆ ರೌಂಡಾಗಿ, ಹಂಗೆ ಒಟ್ಕೊಂಡ್ಬಿಟ್ಟು ಅದಕ್ಕೆ ಸುತ್ತ ಎಲ್ಲ ಕೆಸರು ಮೆತ್ಕೊತಾರೆ. ಸಗಣಿನೂ ಎಲ್ಲ ಕೆಸರು ಮೆತ್ಕೊತಾರೆ. ಅವಾಗ ಮಳೆ ಬಂದರೂ ಕೂಡ
ಕುಳ್ಳು ತೊಯ್ಯೋದಿಲ್ಲ, ಬಾಣತನವರೆಗೂ ಹಂಗೆ ಇರ್ತಾವೆ. ಆ ರೀತಿ ಆ ಕುಳ್ಳಿಂದ ಕುಳ್ಳು ಕಾಯಿಸೋದಕ್ಕೆ ನೀರು ಕಾಸೋದಾಗ್ಲಿ, ಬಾಣ್ತಿಯರು ಕಾಸ್ಕೊತಾರೆ, ಮೈ ಕಾಸ್ಕೊತಾರೆ ಬಾಣ್ತಿಯರು, ಅವರಿಗೆ ಅದರಿಂದ ಬೆಂಕಿ ಮಾಡಿಕೊಡ್ತಾರೆ. ಆ ಬೆಂಕಿ ಕಾಯಿಸ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಮೈ ಕೈ ನೋವು ಬರಲ್ಲ. ಯಾವಾಗ ನಮ್ಮ ವಯಸ್ಸು ಆಗ್ತಾ ಆಗ್ತಾ ಒಂದು ನೋವು ಬರ್ತಾ ಇರುತ್ತೆ, ಆ ನೋವು ಅವಾಗ್ಲೇ ಕಮ್ಮಿ ಆಗುತ್ತೆ. ನಮಗೆ ಚೆನ್ನಾಗಿ ಮೈ ಕಾಸ್ಕೊಂಡ್ರೆ ನೋವು ಮುಂದಕ್ಕೆ ಬರಲ್ಲ ಅಂತ. ಆ ರೀತಿ ನಮಗೆ ಬೆಂಕಿ ಕಾಯಿಸ್ಕೊಳ್ಳೋಕೆ ಕೊಡ್ತಾರೆ. ಇವಾಗಲೂ ಇದೆ, ನಮ್ಮೂರ ಕಡೆ ಮಾಡ್ತಾರೆ. ಆದರೆ ಇವಾಗ ಒಂದೊಂದು ಸಿಟಿಯಲ್ಲಿ ಏನಂದರೆ ಅದು ಒಂದು ಸಿರಪ್ ಬಂದ್ಬಿಟ್ಟಿದೆ, ಆ ಸಿರಪ್ ಕೊಟ್ಬಿಡ್ತಾರೆ ಡೆಲಿವರ್ ಆದಮೇಲೆ. ಹಾಗೆ ನಮ್ಮ ಹುಡುಕಿನ ಪದ್ಧತಿ ಆಗಲಿ, ಹಳ್ಳಿ ಪದ್ಧತಿ ತುಂಬ ಒಳ್ಳೆಯದು. ಗೊತ್ತಿರೋರೆಲ್ಲ ಹಳ್ಳಿ ಪದ್ಧತಿ ಯಾರು ಮರಿಬೇಡಿ, ಕಂಪಲ್ಸರಿ ಅದನ್ನ ಮಾಡಿ. ನಮ್ಮ ಒಳ್ಳೇದಕ್ಕೆ ಅದೆಲ್ಲ ಅವ್ರು ಮಾಡಿರೋದು. ಹಿರಿಯರು ಹೇಳೋ ಮಾತುಗಳನ್ನ ಕೇಳಬೇಕು, ತುಂಬ ಒಳ್ಳೆಯದು. ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೆ. ನಮ್ಮ ಅತ್ತೆಗೆ ನೀವು ನೋಡಿದ್ರಲ್ವಾ, ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರ. ನಮ್ಮ ಅತ್ತೆಗೆ ಎಷ್ಟು ವಯಸ್ಸು ಗೊತ್ತಾ ನಿಮಗೆ? 75 ವಯಸ್ಸು ಅವ್ರಿಗೆ. 75 ವಯಸ್ಸು ಇದ್ರೂ ಕೂಡ ಅವ್ರು ಇನ್ನೂ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಅವ್ರು ಯಾಕಷ್ಟು ಗಟ್ಟಿ ಇದ್ದಾರಂದ್ರೆ, ಅವರು ನಮಗೆ ಹೇಳ್ತಾ ಇದ್ರು ಅವಾಗ ಊರಲ್ಲಿದ್ದಾಗ, ಅವರು ತಿಂದಿರೋ ಊಟ ಏನಪ್ಪ ಅಂದರೆ ಖಜೂರಿ, ತುಪ್ಪ, ಬೆಲ್ಲ, ಹುಗ್ಗಿ, ಸಜ್ಜಕ, ಚಪಾತಿ, ಪಲ್ಯ ಎಲ್ಲ ಜಾಸ್ತಿ ತಿಂದಿಲ್ಲ ಅವರು. ಚಪಾತಿ ತಿನ್ಬೇಕಂದ್ರೆ ಹಂಗೆ ಚಪಾತಿ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಬೆಲ್ಲ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಹಂಗೆ ತಿಂದ್ಬಿಡೋದು. ಅದು ಅವ್ರ ಊಟ. ಅವ್ರಿಗೇನಂದ್ರೆ ಅದು ಶಕ್ತಿ, ಅವಾಗ ತಿಂದಿರೋ ಶಕ್ತಿ ಇವಾಗೂ ಇದೆ ಅವ್ರಿಗೆ. ಇವಾಗ ಏನಂದ್ರೆ ಅವ್ರಿಗೆ ಏನೇನೇನೂ ನೋವಿಲ್ಲ, ಏನೂ ನೋವಿಲ್ಲ ಅವ್ರಿಗೆ ದೇಹದಲ್ಲಿ. ಆದರೆ ಮೊಳಕಾಲು ನೋವು ಒಂದು ಬಂದಿದೆ. ಅವರು ತುಂಬ ನಡೆದಾಡಿದ್ದು, ಓಡಾಡಿದ್ದು ಸ್ವಲ್ಪ ಇಲ್ಲ. ಅವ್ರ ಮದುವೆ ಆಗಿದ್ದು 11 ವರ್ಷಕ್ಕೋ 12 ವರ್ಷಕ್ಕೆ ಮದುವೆ ಆಗಿದೆ ಅಂತ. ಅವ್ರ ಮದುವೆ ಆದಮೇಲೆ ವಯಸ್ಸಿಗೆ ಬಂದಿರೋದು ಗಂಡನ ಮನೆಯಲ್ಲೇ. ಗಂಡನ ಮನೆಗೆ ಬಂದಮೇಲೆ ವಯಸ್ಸಿಗೆ ಬಂದಿದ್ದಾರಂತೆ ನಮ್ಮ ಅತ್ತೆ. ಅವಾಗಿಂದ ದುಡಿತಾ ಇದ್ದಾರೆ ಅವರು. ಅವಾಗಿಂದ ಇವತ್ತಿನವರೆಗೂ ನಮಗೆ ಗೊತ್ತಿರೋ ಪ್ರಕಾರ ನಾನು ನೋಡ್ತಾ ಇರೋದು 19 ವರ್ಷ ಆಯ್ತು, ನಾನು 18 ವರ್ಷ ಆಯ್ತು ನಾನು ನೋಡೋಕತ್ತವ್ರಿಗೆ. ಇವತ್ತಿಗೂ ಒಂದು ದಿವಸನೂ ಮನೇಲಿ ಕೂತ್ಕೊಂಡಿಲ್ಲ ಅವರು. ನಾವು ಬೇಕಾದರೆ ಕೂತ್ಕೊಂಡಿದ್ದೀವಿ ಮನೆಯಲ್ಲಿ, ಅವ್ರು ಕೂತ್ಕೊಂಡಿಲ್ಲ. ಅಷ್ಟು ಕೆಲಸ ಮಾಡಿದ್ದಾರೆ. ಮೊದಲು ಕೂಡ ಅದೇ ಥರ ಕೆಲಸ ಮಾಡಿದ್ದಾರೆ ಅಂತ ನನಗೆ ಊರಲ್ಲಿ ಕೂಡ ಜನ ಅಜ್ಜಿಯರಿದ್ದಾರಲ್ವ, ಅವ್ರು ಹೇಳ್ತಾ ಇದ್ರು, ನಿಮ್ಮ ಅತ್ತೆ ಏನು ಸ್ವಲ್ಪ ಕೆಲಸ ಮಾಡಿಲ್ಲ, ತುಂಬ ಕೆಲಸ ಮಾಡಿದ್ದಾರೆ. ಇಬ್ಬಿಬ್ಬರು ಗಂಡ್ಮಕ್ಳು ತೊಗೊಂಬರೋವಂಥ ಹಸುಗಳಿಗೆ ಮೇವು ಅವರೊಬ್ಬೊಬ್ಬರೇ ತೊಗೊಂಬಂದಿದ್ದಾರಂತೆ. ನಮ್ಮ ಹೊಲ 2-3 ಕಿಲೋಮೀಟರ್ ದೂರ ಇದೆ, ಅಲ್ಲಿಂದ ಹೊತ್ಕೊಂಡು ಬಂದಿರೋದು. ಅಷ್ಟು ಗಟ್ಟಿ ಇದ್ದಾರೆ ಅವ್ರು. ಅಷ್ಟು ಗಟ್ಟಿ ಇರೋ ಕಾರಣ ಏನಂದ್ರೆ ಅವ್ರು ತಿಂದಿರೋ ಊಟ. ನಾವು ತಿಂತಿದ್ದೀವಿ ಊಟ ರವಾನ, ಅದಕ್ಕೆ ನಾವು ಹಿಂಗೆ ಇವಾಗ ಮಧ್ಯಾಹ್ನಕ್ಕೆ ಮಲ್ಕೊಂಡ್ಬಿಡೋದು. ಹಂಗೇನು ಮಾಡಲ್ಲ ನಾನು. ಯಾವಾಗವಾಗ ಸ್ವಲ್ಪ ಮಾಡ್ತೀನಿ. ಆದರೆ ಮಕ್ಕಳು, ಈಗಿನ ಮಕ್ಕಳಿಗೆ ಅವಾಗಿನ ಫುಡ್ ಇಷ್ಟ ಆಗಲ್ಲ ನೋಡಿ. ಇವಾಗ ಏನಿದ್ರು ಇದೆ ಇಡ್ಲಿ, ದೋಸೆ, ಪಡ್ಡು, ಪಿಜ್ಜಾ, ಬರ್ಗರು, ಆಳು ಮೂಳು ತಿನ್ನೋದು, ಕಾಯಿಲೆ ಮಾಡ್ಕೊಳ್ಳೋದು, ಅದೇ ಕೆಲಸ ಈಗೆಲ್ಲ. ಹಳೆ ಊಟ, ಹಳೆ ಕಾಲದ ಅಡುಗೆಗಳು ತುಂಬ ಒಳ್ಳೆಯದು. ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ನೋಡಿಲ್ಲ ಅಂದರೆ ನೋಡಿ. ಜೋಳ ಒಡೆಯೋದು, ಜೋಳದ ನುಚ್ಚು ಮಾಡೋದು ಹಾಕಿದ್ದಾರೆ ಅವರು. ಜೋಳ ಒಡೆಯೋದು ಮಾತ್ರ ಹಾಕಿದ್ದಾರೆ, ನುಚ್ಚು ಮಾಡೋದು ನಾನು ಹೇಳ್ತೀನಿ ಅವ್ರಿಗೆ. ಅದೊಂದು ವಿಡಿಯೋ ಮಾಡಿ ಹಾಕಕ್ಕೆ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು. ದೇಹಕ್ಕೆ ಅಷ್ಟು ಶಕ್ತಿಯಾದ ನುಚ್ಚು ಅದು. ಆ ನುಚ್ಚು ಏನು ಮಾಡ್ತಾ ಇದ್ರು ಅಂದರೆ, ಒನ್ ಟೈಮ್ ಮಾಡಿ 1 ದಿವಸ ಮಾಡಿಟ್ರೆ 4-5 ದಿವಸ ತಿಂತಾಯಿದ್ರು. ಏನು ಹಾಳಾಗಲ್ಲ ಅದು. ನಾವು ಕೂಡ ತಿಂದಿದ್ದೀವಿ, ನಮ್ಮ ಅತ್ತೆ ಮಾಡ್ತಾಯಿದ್ರು, ನಾವು ಊರಲ್ಲಿದ್ದಾಗ ನಾವು ಕೂಡ ತಿಂದಿದ್ದೀವಿ. ಏನು ಹಾಳಾಗಲ್ಲ ಅದು. ಆ ಥರ ಮಾಡಿಕೊಂಡು ತಿನ್ನಬೇಕು. ಆದರೆ ಇಲ್ಲಿ ಜೋಳ ಇಲ್ಲ, ನಾನು ಮಾಡಿ ತೋರಿಸ್ತಾ ಇದ್ದೆ. ನಾನು ಒಂದು ಟೈಮ್ ಮಾಡಿದ್ದೆ ಇಲ್ಲಿ ಜೋಳ ಇದ್ದಾಗ, ಮಿಕ್ಸಿಯಲ್ಲಿ ಮಾಡಿದ್ದೆ ನುಚ್ಚು. ಏನು ಮಾಡೋದು, ಕಲ್ಲೇ ಇಲ್ಲ ಇಲ್ಲಿ, ಎಲ್ಲಿ ರುಬ್ಬೋದು, ಎಲ್ಲಿ ಕುಟ್ಟೋದು, ಎಲ್ಲಿ ಬೀಸೋದು. ಹಾಗಾಗಿ ನಾನು ಮಿಕ್ಸಿಯಲ್ಲೇ ನುಚ್ಚು ಮಾಡಿಕೊಂಡು ಮಾಡಿದ್ದೆ, ಚೆನ್ನಾಗಿತ್ತು. ಆದರೆ ಟೇಸ್ಟು ಕಮ್ಮಿ, ಟೇಸ್ಟ್ ಅಷ್ಟು ಬರಲ್ಲ. ಕಲ್ಲಲ್ಲಿ ಹೊಡೆದಿರೋ ಟೇಸ್ಟೇ ಸೂಪರು.
ಜಾಸ್ತಿ ಆಯ್ತಾ? ಮಾತು ಯಾಕೆ ಜಾಸ್ತಿ ಐತಂದರೆ ಅಂದರೆ ಸ್ವಲ್ಪ ಹಿಂದಕ್ಕಿನ ಕಾಲದ ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ ಅಂತ ಸ್ವಲ್ಪ ನೆನಪು ಮಾಡ್ಕೊತ ಇದ್ದೆ ಅಷ್ಟೇ. ನಿಮಗೂ ಕೂಡ ಹೇಳಿದೆ, ನಿಮಗೆಲ್ಲ ಇಷ್ಟ ಆಯಿತು ಆಗಿರುತ್ತೆ. ಯಾಕಂದರೆ ಹಿಂದಿನ ಕಾಲದ ಇಷ್ಟಪಡಲೇಬೇಕು ಎಲ್ಲರೂ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಹಿಂದಿನ ಕಾಲದಷ್ಟು ಶಕ್ತಿಯಾದ ಊಟ ಇವಾಗಂತೂ ಇಲ್ಲ ಅದು. ಹಾಗಾಗಿ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ನಮಗೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಒಂದೊಂದಾದರೂ ನಾವು ಮಾಡ್ಕೊಂಡು ತಿನ್ನಬೇಕು. ಎಣ್ಣೆನೇ ಬೀಳ್ತಾ ಇಲ್ಲ ಕರ್ಮಕ್ಕೆ. ಇಷ್ಟೇ ಉಪ್ಪಿಟ್ಟು ಕತೆ. ಓಕೆ, ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹಿಂದಿನ ಕತೆನ ಮತ್ತೆ ಒಂದ್ಸತಿ ಹೇಳೋಣ. ಸದ್ಯಕ್ಕೆ ಉಪ್ಪಿಟ್ಟು ಮಾಡಿ ತಿನ್ನೋಣ. ತರಕಾರಿ ರೇಟ್ ಅಂತೂ ಗಗನಕ್ಕೆ ಏರೈತಿ. ಏನು ತರೋದು, ಏನು ತಿನ್ನೋದು, ಏನು ಬಿಡೋದು ದೇವರಿಗೆ ಗೊತ್ತು. ಸ್ವಲ್ಪನೇ ಹಾಕೋಣ ಕೊತ್ತಂಬರಿ, ಯಾಕಂದ್ರೆ ತುಂಬ ರೇಟ್ ಆಗಿಬಿಟ್ಟಿದೆ ಅದಕ್ಕೆ. ಹಿಂಗೆ ನಮ್ಮ ಅತ್ತೆ ಕೊತ್ತಂಬರಿ ಕೈಯಾಗ ತಂದು ಕೊಟ್ಟರು. ಸ್ವಲ್ಪ ಕಟ್ ಮಾಡ್ಕೊಡ್ತೀನಿ ಕೊಡ್ರಿ ಅಂದ್ರೆ, ಎಲ್ಲಿ ಕಟ್ ಮಾಡಿ ತೆಗಿಯೋ ಕಡೆ, ಅದಕ್ಕೆ ಯಾಕೆ ಕಟ್ ಮಾಡ್ಕೊಂಡು ಕುಂದಿರ್ತೀವಿ ಅಂತೇಳಿ ಮಾಡಿ 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 ಹಾಕ್ಬಿಡೋರು. ನಾನು ಇವಾಗ ಹಾಕಲ್ಲ, ಆಮೇಲೆ ಮೆಣಸಿನ್ಕಾಯಿ ಕೊಟ್ರೆ ಹಿಂಗೆ ಪಟ ಹಿಂಗೆ ಮುರಿಯೋದು ಹಿಂಗೆ ಮಾಡೋದು. ಸಿರಿದರು ಅಯ್ಯ, ಹಸಿಮೆಣಸಿನ್ಕಾಯಿ ಅಲ್ವಾ, ಸಿರಿಬೇಡ ಅಂತ ಮಾತು ಕೇಳ್ತಾವ ನಮಗೆ. ಎಷ್ಟು ಮೆಣಸಿನ್ಕಾಯಿ ಹಾಕಾಗತ್ತೆ ಅನ್ಕೋಬೇಡ್ರಿ ನೀವು. ಯಾಕಂದ್ರೆ ಮೆಣಸಿನ್ಕಾಯಿ ಖಾರ ಆಗಬೇಕು, ಉಪ್ಪಿಟ್ಟು ಖಾರ ಆಗ್ಬೇಕು. ತುಂಬ ಡೇಂಜರ್ ಅವು ಮೆಣಸಿನ್ಕಾಯಿ, ಸುಕ್ಕ ಸಿಡಾಕತ್ತೈತಿ. ಉಪ್ಪಿಟ್ಟಿಗೆ ಜೀರಿಗೆ ಹಾಕೋದು ಮಾಡ್ತೀವಿ. ಜೀರಿಗೆ ಹಾಕ್ಬೇಕು ಫಸ್ಟ್. ಜೀರಿಗೆ ಚಲೋ, ಸಾಸಿವೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಜೀರಿಗೆ ಹಾಕ್ಬೇಕು. ಈಗ ಇಷ್ಟ ಮುಗೀತಿದ್ದು. ಯಾಕೆ ಮಾಡಕತ್ತಿದ್ವಿ ಇವತ್ತು? ಸಾಕ್ರೆ ಇಷ್ಟೇ ಉಪ್ಪಿಟ್ಟು ಮಾಡೋದು. ಇನ್ನೇನು ನೀರು ಕೂದ ತಕ್ಷಣ ರವೆ ಹಾಕೋದು, ಉಪ್ಪು ಹಾಕೋದು.
ಚೂರ ಸಕ್ಕರೆ ಹಾಕೋದು. ಕರಿಬೇವನೇ ಹಾಕಿಲ್ಲ. ನೀರ್ ಜೊತೆ ಕುದಿತೈತಿ ಚಂದಾಗಿ. ಮ್ಯಾಗ ಮುಚ್ಚಿಬಿಡುನಂತ. ನೋಡಿದ್ರಲ್ಲ, ಶೇಂಗಾ ಕಾಳಿಲ್ಲ, ಕಡ್ಲಿಬೇಳೆ ಇಲ್ಲ, ಉದ್ದಿನ ಬೇಳೆ ಇಲ್ಲ, ಉಳ್ಳಾಗಡ್ಡಿ ಇಲ್ಲ, ಏನೂ ಇಲ್ಲ ಅಂದ್ರೆ ಉಪ್ಪಿಟ್ಟು ರೆಡಿ. ಏನು ಹಾಕ್ಲೂಬಾರ್ದು. ಬೆಳ್ಳುಳ್ಳಿ ಉಪ್ಪಿಟ್ಟು ಅಂದ್ರೆ ಏನು ಹಾಕ್ಬಾರ್ದು. ಅದಕ್ಕೆ ಇಷ್ಟೇ ಮಾಡಬೇಕು. ಕುದಿಯಾಕತೈತಿ ನೀರು ಅಂತ. ನೀರು ಮಸ್ತ್ ಕುದಿಯಾಕತ್ತವ್ರಿ. ಈಗ ಉಪ್ಪಿಟ್ಟ ಹಾಕ್ತಾ, ರವೆ ಹಾಕ್ತಾ ಸ್ವಲ್ಪ ಕೈಯಾಡಿಸ್ಬೇಕು. ಯಾಕಂದ್ರೆ ಗಂಟು ಹಾಕಿ ರೆಡಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಚೂರು ಮಾಡಬೇಕು. ಅದ್ರ ಘಮ ಬರುತ್ತೆ ನೋಡ್ರಿ. ಬೇಕಂದ್ರೆ ನೀವು ಒಂದ್ಸತಿ ಮಾಡಿ ನೋಡ್ರಿ. ಉಪ್ಪಿಟ್ಟೆಲ್ಲ ಕುದ್ಮೇಲೆ ಒಂದು ಬೆಳ್ಳುಳ್ಳಿ ಘಮ ಬರುತ್ತೆ, ಸಖತ್ತಾಗಿರುತ್ತೆ. ಬಾಣ್ತಿ ಉಪ್ಪಿಟ್ಟು ರೆಡಿ. ಬರ್ರಿ ಯಾರೆಲ್ಲ ಬಾಣ್ತೀರಿ ಉಪ್ಪಿಟ್ಟು ತಿನ್ನಕ. ಎಲ್ಲರೂ ತಿನ್ಬೋದು, ಏನಿಲ್ಲ. ಬಾಣ್ತೀರೇ ತಿನ್ಬೇಕಂತೇನಿಲ್ಲ, ಎಲ್ಲರೂ ತಿನ್ಬೋದು. ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೆಂಕಿ ಮೇಲೆ ಬಿಡ್ತಾರ, ಉಂಬೈತು ಅಂತ ಹೇಳ್ತಾರಲ್ಲ, ಆ ಥರ ಮುಚ್ಚಿ ಬಿಟ್ರೆ ಸ್ವಲ್ಪ ಅರಳುತ್ತೈತೆ ಉಪ್ಪಿಟ್ಟ. ಆದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನನಗೆ. ತಿನ್ಬೇಕಂತ ಆಸೆ. ನೀವು ಅನ್ಕೋಬೇಕು ಎಂಥ ವಿಚಿತ್ರ ಹೆಣ್ಮಗಳದಾಳ, ಎಲ್ಲರೂ ಉಪ್ಪಿಟ್ಟು ಅಂದ್ರೆ ಇಷ್ಟ ಇಲ್ಲ ಅಂತಾರೆ, ಈಕೇನು ಹಂಗೆ ಆಡ್ತಾರಂತೆ. ಹಂಗ ಐತ್ರದು ಉಪ್ಪಿಟ್ಟು. ಹರಿದು ಬಾಯಿಗೆ ಹಾಕೋಬೇಕು, ಹಂಗೈತಿ ಉಪ್ಪಿಟ್ಟು. ಇಷ್ಟ ಇಲ್ಲ ಅನ್ನೋರೆಲ್ಲ ಮಾಡಿರಿ, ತಿನ್ರಿ. ಈ ಥರ ಖಂಡಿತ ಇಷ್ಟ ಆಗುತ್ತೆ. ಕೆಲವೊಬ್ಬರು ಬೆಳ್ಳುಳ್ಳಿ ಇಷ್ಟ ಆಗಲ್ಲ. ಕೆಲವೊಬ್ಬೊಬ್ರಿಗೆ, ಯಾಕೆ ನನ್ನ ಮಗನಿಗೆ ಇಷ್ಟ ಆಗಲ್ಲ. ಬೆಳ್ಳುಳ್ಳಿ ನೋಡಿದ್ರೆ 3 ಕಿಲೋಮೀಟರ್ ದೂರ ಓಡತಾನ. ಅವ ಬಂದಂದ್ರೆ ಬೆಳ್ಳುಳ್ಳಿ ಹಾಕಂಗಿಲ್ಲ. ಸಾಂಬಾರ್ಗೆಲ್ಲ ಹಾಕ್ತೀನಿ, ಈ ಥರ ಎಲ್ಲ ಮಾಡ್ಕೊಡಂಗಿಲ್ಲ. ಉಪ್ಪಿಟ್ಟು ರೆಡಿ ಆಗೈತಿ. ಉಪ್ಪಿಟ್ಟು ತಿನ್ನೋಣಂತ. ನಿಮ್ಗೇನೋ ಹೇಳೋದಿಲ್ಲ, ನಿನ್ನೆ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಅಂತೇಳಿ. ಅಯ್ಯೋ, ನನ್ನ ಫ್ರೆಂಡ್ ನೆನೆಸ್ಕೊಂಡು ಕಣ್ಣೀರಲ್ಲಿ ಮರ್ತಿ ಹೋದೆ. ಇದೇ ನೋಡ್ರಿ, ನಿನ್ನೆ ಇಲ್ಲಿ ಅಂಟಿಸಿದ್ನಿಲ್ಲ. ನಿನ್ನೆ ವಿಡಿಯೋದ ನೋಡಿರ್ಬೋದು ನೀವು. ಇಲ್ಲಿ ಅಂಟಿಸಿದ್ದೆ, ಇಲ್ಲೇ ಅಂಟಿಸಿದ್ದೆ. ಸಿಟ್ಟು ಬರಕತ್ತಿತ್ತು ಮತ್ತು ನನಗೆ. ಕಷ್ಟ ಬಿದ್ದು ನಿನ್ನೆಲ್ಲ ಗಮ್ಟಪ್ಪೆಲ್ಲ ಹಾಕಿ ನೋಡ್ರಿ, ಇಲ್ಲಿಗ ಜೋತಾಡಕತ್ತಿತ್ತಿದ್ದೀನ ಎಲ್ಲ ಅಂಟಿಸಿನಿ. ರಾತ್ರಿ ಮಲ್ಕೊಂಡಿವಿ, ಎಲ್ಲ ಉಚ್ಕೊಂಡು ದಬಕ್ಕನೆ ಬಿದ್ದುಬಿಟ್ಟೈತಿ. ಮಳೆಗಾಲದಾಗ ಹಳಿ ಮನೆ ದುಬಕ್ಕನೆ ಬೂತಲ್ಲ, ಹಂಗೆ ಬಿದ್ದುಬಿಟ್ಟೈತು. ಬೇಜಾರಾಗೋದಿಲ್ಲ ನನಗೆ. ಮತ್ತೆ ಈಗ ಏನು ಮಾಡೋದು? ಹೆಂಗಾರ ಅಂಟಿಸ್ಬೇಕು, ಐಡಿಯಾರು ಕೊಡ್ರಿ, ಇದು ಹೆಂಗೆ ಅಂಟಿಸ್ಬೇಕಂತೇಳಿ. ಸಿಟ್ಟು ಬರಕತ್ತೈತಿ ನನಗೆ.
ಇದು ಗಮಟಕ್ಕೆ ನಿಲ್ಲವಲ್ದಿದೆ ಇವಳು ವಿಚಿತ್ರ ಐತಿ ಇದು ಗಮಟಕ್ಕೆ ಏನಿಲ್ಲ ಧರ್ಮ ಇದೇನಾರು ಹೇಳಿದ್ನೆ ಅಂದ್ರೆ ಅದಕ್ಕೆ ಗೊತ್ತಿತ್ತು ಮ್ಯಾಲ ಏನಾಗಿ ಅಂಟಿಸ್ಬೇಕಂತ ಗೊತ್ತಾಗಲಾಗಿತ್ತು ನನಗೆ ಕರೆ ಕೇಳಕತ್ತೀನಿ ತಮಾಷೆ ಇಲ್ಲ ಇದು ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಏನಾಗಿ ಅಂಟಿಸಿದ್ರೆ ಅಂಟುತ್ತದಂತ ಗೊತ್ತಿದ್ರೆ ಖಂಡಿತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನಾ ಅದು ಅಂಟಿಸ್ಬೇಕಲ್ಲಿ ನೋಡ್ರಿ ನೀವ ನೋಡ್ರಿ ಚಂದ ಕಾಣಕತ್ತೈತೆ ಇದು ಎಷ್ಟು ಅಸಹ್ಯ ಕಾಣಕತ್ತೈತೆ ನೋಡ್ರಿ ಅದಕ್ಕೆ ಹೇಳೋದು ಯಾರಿಗೆ ಗೊತ್ತೈತ್ರಿ ಪ್ಲೀಸ್ ಕಮೆಂಟ್ ಮಾಡಿರಿ ನಾ ಈ ಥರ ವಿಚಿತ್ರವಾಗಿ ಮಾತಾಡೋಕೆ ಕಾರಣನೇ ಅದೇ ಫ್ರೆಂಡು ಗೊತ್ತಾ ನಿಮಗೆ ಹೆಂಗಂತೀರಾ ಚೆನ್ನಾಗೇ ಇದ್ದೆ ನನ್ನ ಮುಂಚೆ ಬಿಟ್ಟೋದ್ಮೇಲೆ ಏನಾಗ್ಬಿಡ್ತು ಅಂದರೆ ನನಗೆ ನಾನು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಒಂದು ನನಗೆ ಅನ್ಸೋದು ಅವಾಗ ನಾನು ಹೆಂಗಾದ್ರೂ ಮಾಡಿ ಖುಷಿಯಾಗಿರ್ಬೇಕಲ್ಲ ನನಗೆ ಎಷ್ಟು ಅಂತ ಟೆನ್ಷನ್ ಮಾಡಿಕೊಂಡು ಇಷ್ಟು ಬೇಜಾರು ಮಾಡ್ಕೊಂಡಿರೋದು ಹಂಗೆ ಅನ್ಕೊಂಡು ನಾನೇನು ಮಾಡಿದೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಈ ಥರ ವಿಚಿತ್ರವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಜೊತೆಯಲ್ಲಿರೋ ಫ್ರೆಂಡ್ಸ್ ಜೊತೆಗೆ ಅಂದರೆ ಒಂದು ಮರಿಬೇಕು ಅದರಿಂದ ಆಚೆ ಬರಬೇಕು ಖುಷಿಯಾಗಿರಬೇಕು ಅಂತ ಅದೇನಾಗ್ಬಿಟ್ಟು ಅದೇ ಅಭ್ಯಾಸ ಆಗ್ಬಿಟ್ಟೈತಿ ಇವಾಗ ಅದು ಹಿಂದಕ್ಕೆ ಹೋಗ್ತಾ ಇಲ್ಲ ರೂಢಿ ಆಗ್ಬಿಡ್ತು ಕಲಿಯೋದೇನೋ ಕಲ್ತ್ಬಿಟ್ಟೆ ಬಿಡೋಕ್ಕಾಗ್ತಾ ಇಲ್ಲ ಅದೇನೋ ಹೇಳ್ತಾರಲ್ಲ ಊಟ ಗುಣ ಸುಟ್ರು ಹೋಗಲ್ಲ ಅಂತೆ ಹಂಗೆ ಕಲ್ತಿರೋ ಗುಣ ಎಲ್ಲಿ ಹೋಯ್ತಾ ಇಲ್ಲ ಅದು ಬಿಡ್ರಿ ಇರ್ಲಿ ಜೀವನದಾಗ ಏನು ಮಾಡೋಕ್ಕೈತಿ ಏನೋ ಒಂದು ಬಂದೈತಿ ಬರಲಿ ಬಿಡ್ರಿ ಹೋಲ ಕಡೆ ಉಪ್ಪಿಡ್ತೀನಿ ಅನ್ನೋದು ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು ಹೆಂಗೈತೆ ನೋಡ್ರಿ ಮನಿ ಇದೆಲ್ಲ ಸ್ವಚ್ಛ ಮಾಡ್ಕೋಬೇಕೀಗ ಏನು ಮಾಡೋದು ಯಾರಿಗಾದ್ರೂ ವಿಚಿತ್ರ ಅನ್ಸಿದ್ರ ಕಮೆಂಟ್ ಮಾಡಿರಿ ಎಂಥ ವಿಚಿತ್ರ ಅಂತ ಹೇಳ್ಬಿಟ್ಟು ಇದು ನಮ್ಮದು ಹೊರಗಿನ ಪ್ರಪಂಚ ಅದು ಒಳಗಿನ ಪ್ರಪಂಚ ಇಷ್ಟೇ ನನ್ನ ಪ್ರಪಂಚ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ ಏನು ಕೆಲಸ ಇಲ್ಲ ಕಾರ್ಯ ಇಲ್ಲ ಗೇಟಿನ ತಾನ ಬರೋದು ಇಲ್ಲಿ ತಾನ ಬರೋದು ಇಲ್ಲಿ ಬಂದುಬಿಟ್ಟು ಹಿಂಗಿಟ್ಟು ನೋಡೋದು ಮತ್ತು ಮನೆ ಹಾಕೋದು ಅಷ್ಟೇ ಕೆಲಸ ಅದು ಒಂದು ಇಲ್ಲಿ ಏನು ಮಾಡಿದ್ದೆ ಗಿಡಗಳು ಹಾಕಿದ್ದೆ ಎಲ್ಲ ಒಣಗೋಗ್ಯಾವು ಹೋಲ್ಬಿಡ್ರೆ ಆ ಕಡೆ ಮೆಂತ್ಯ ಸೊಪ್ಪೆಲ್ಲ ಒಣಗೋಗೈತಿ ನೋಡ್ರಿ ಎಲ್ಲ ಹೆಂಗೆ ಒಣಗೋಗಿತ್ತು ಪಾಪ ಏನಾಯಿತು ಗೊತ್ತಿಲ್ಲ ಕೊತ್ತಂಬರಿನೂ ಒಣಗೋಯ್ತು ಇಲ್ಲ ಇದು ಹಾಕಿನಲ್ಲ ಎಲ್ಲ ಹಾಕಿದ್ದೀನಿ ಎಲ್ಲ ಬೆಳೆಯಾಕತ್ತೈತಿ ನನಗೆ ಹೊರಗೆ ಬಂದು ಮಾತಾಡೋಕೆ ಸ್ವಲ್ಪ ಇದು ಅದೇನಂದ್ರೆ ಅದೇ ಯಾಕಂದ್ರೆ ಯಾರು ಏನು ನೋಡ್ಬಿಡ್ತಾರ ಹುಚ್ಚಿಗಿಚ್ಚಿ ಆಗ್ಬಿಟ್ಲ ಒಬ್ಬೊಬ್ಳೆ ಮಾತಾಡ್ಕೊತಾಳ ಅಂತ ಅದಕ್ಕೆ ಹೊರಗೆ ಜಾಸ್ತಿ ವಿಡಿಯೋ ಮಾಡಲ್ಲ ನಾನು ಉಪ್ಪಿಟ್ಟು ರೆಡಿ ಗ್ಯಾಸ್ ಆಫ್ ತಟ್ಟೆ ರೆಡಿ ಬರ್ರಿ ಎಲ್ಲರೂ ಉಪ್ಪಿಟ್ಟು ಮಾಡ್ತೀನಿ ನೋಡ್ರಿ ಉಪ್ಪಿಟ್ಟು ರೆಡಿ ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಹೆಂಗೆ ಚೆನ್ನಾಗಿರ್ತೈತಿ ಹೇಳ್ರಿ ಅದಕ್ಕೆ ಉಪ್ಪಿನಕಾಯಿ ಹಾಕೋಬೇಕೀಗ ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ ಬೀಳಲಾಗೈತೆ ಅದು ನಿಂಬಿಗೆ ಉಪ್ಪಿನಕಾಯಿ ನಾನೇ ಮಾಡಿದ್ದೆ 1 ವರ್ಷ ಆಯಿತು ಮಾಡಿ ಏನೂ ಆಗಿಲ್ಲ ನೋಡ್ರಿ ಇಲ್ಲಿಗ ಎಷ್ಟು ಚಂದ ಐತೆ ನೋಡ್ರಿಗ ಕಾಣ್ತೈತೆ ನಿಮಗೆ ಆಗ ಏನಾಗಿಲ್ಲ ಟೇಸ್ಟ್ ಇನ್ನೂ ಸೂಪರ್ ಆಗೈತಿ ನಮ್ಮವ್ವ ಮಾಡ್ದಂಗೆ ಆಗೈತಿ ಉಪ್ಪಿಟ್ಟು ಮಸ್ತ್ ಆಗೈತಿ ಓಕೆ ನಿಮ್ಗೆಲ್ಲರಿಗೂ ಆಮೇಲೆ ಸಿಗ್ತೀನಂತ ಉಪ್ಪಿಟ್ಟು ತಿಂತೀನಿ ನಿಮ್ಮ ಮುಂದೆ ಕುಂದಿರ್ಸ್ಕೊಂಡು ಹೆಂಗ್ರಿ ಊಟ ಮಾಡೋದು ಯಾರು ಊಟ ಮಾಡಿಲ್ಲ ಊಟ ಮಾಡಿರಿ ಯಾರು ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಿರಿ ರಾತ್ರಿ ನೋಡೋರಿಗೆ ರಾತ್ರಿ ಊಟ ಮುಂಜಾನೆ ನೋಡೋರಿಗೆ ನಾಷ್ಟ ಮಧ್ಯಾಹ್ನಕ್ಕೆ ನೋಡೋರಿಗೆ ಮಧ್ಯಾಹ್ನ ಊಟ ಹೆಂಗೆ ನೋಡ್ತೀರ ಹಂಗೆ ಅನ್ಕೋರಿ ನಾ ಮಾತ್ರ ನಾಷ್ಟ ಮಾಡಕತ್ತೀನಿ ಮತ್ತು ನಿಮಗೆ ನಾಷ್ಟ ಮಾಡಿ ಸಿಗ್ತೀನಂತ ಆಮೇಲೆ ಮಾತಾಡ್ರು ನೋಡ್ರಿ ಅಕ್ಕಿ ತೊಗೊಂಬಂದ್ರು ಎಷ್ಟು ಕೆ ಜಿ ಇದು 26 kg ಇದು ಅಕ್ಕಿ ಮೂಟೆ ಅಕ್ಕಿ ಖಾಲಿ ಆಗಿತ್ತು ತೊಗೊಂಬಂದರು ನುಚ್ಚಕ್ಕಿ ಸೋನಾ ಮಸರಿ ನುಚ್ಚಕ್ಕಿ ಏನೇ ತೊಗೊಂಬಂದ್ರು ಭಾಗ್ಯನೇ ಓಪನ್ ಮಾಡ್ಬೇಕಂತ ಲಕ್ಷ್ಮೀ ಪುತ್ರ ಭಾಗ್ಯ ಅಯ್ಯ ಒಬ್ರು ಕಾಯಿ ಹಾಕ್ಬೇಕು ಎಲ್ಲರ ಕಾಯಿ ಹಾಕಿದ್ರೆ ಅಕ್ಕಿ ಇರ್ತಾವ
ಏನು ಕಾಣವಲ್ಲ ನನಗೆ ಕಣ್ಣು ಮಂಜಾಗ್ಯಾವ ಏನು ಕಾಣಲ್ಲಾಗ್ಯಾವ ಎಲ್ಲ ಕಾಣಿಸ್ತಾವ. ಇದು ಚೋನ ಮಸ್ರಿ ನುಚ್ಚಕ್ಕಿ ಮತ್ತೇನು ತಗೊಂಬಂದರು ಅದು ಅದೇ. ಇದು ಬಿಸ್ಕೆಟ್ 2 ಪಾಕೆಟು ಬಿಸ್ಕೆಟ್. ಹಾಂ ನೋಡ್ರಿ ಈಗ ಚಲೋ ನೋಡು ಭಾಗ್ಯ ನೋಡು. ನನ್ಗೆ ಗೊತ್ತಿಲ್ಲ, ಅಪ್ಪ ಮಗ ಏನು ಬೇಕಾದ್ರೂ ಮಾಡಿಕೊಡ್ರಿ. ಇಲ್ಲಿ ಕೆಳಗಡೆ ಸಂಸಾರ 2 ಪ್ಯಾಕೆಟ್ ಗುಡ್ಡೆ ಬಿಸ್ಕೆಟ್ ತಂದಾರು, 1 ಪ್ಯಾಕೆಟ್ ಮಿಕ್ಚರ್ ಪ್ಯಾಕೆಟ್ ತಂದಾರು. ಅಂದ್ರೆ ಸೇವಾ ಬಿಸ್ಕೆಟ್, ದೀಪದ ಎಣ್ಣೆ. ಸಿದ್ಧಾರ್ಥಗ ನಮಗಿವು ನಮಗ ಯವ್ವ ಭಾಗ್ಯ ನಮ್ಗಿಲ್ಲ. ಸಿದ್ಧಾರ್ಥಗ ಅಟ್ಟೆ ಅಂತೀವಿ. ಬಿಸ್ಕೆಟ್ನು ಅವನಿಗೆ ನಮಗ ಇಲ್ಲ. ಇಂಥ ಸಾಧನೆ ಮಾಡ್ತಾರೆ ನೋಡ್ರಿ. ಅಯ್ಯ ಇದು ಎತ್ತಬೇಕಲ್ಲ, ಯಾರು ಎತ್ತಾರೆ ಹಿಂದ್ರಗಡೆ? ಇವು ನನ್ನ ಕೈಲಿ ಎತ್ತದಲ್ಲ. ಏ ಭಾಗ್ಯ ಎಷ್ಟು ಸೌಂಡ್ ಅದು. ಇದು ಒಂದು ಫುಲ್ ಆಗ್ತೈತಿ. ಇದಕ್ಕೆ ಡ್ರಮ್ಮು 26 kg ಡ್ರಮ್ಮು. ಎಷ್ಟು ಸೇವತ್ ಪ್ಯಾಕೆಟ್ಕ? 140. ಇವು ಬಿಸ್ಕೆಟ 1 ಪ್ಯಾಕೆಟ್ 56. 6 1 ಪ್ಯಾಕೆಟ್ದಾಗ 12 ಅದಾವ. ಎಲ್ಲ ಹೆಂಗಿದ್ರು ರೇಟ್ ಭಾಳ ಆಗ್ಬಿಟ್ಟೈತ್ರಿ. ಓಕೆ ರೀ, ಇವತ್ತಿಂದು ಇಷ್ಟು ತೊಗೊಂಬಂದಾರ್ರಿ. ದೀಪದ ಎಣ್ಣೆ 1 ತೊಗೊಂಬಂದಾರ್ರಿ ನೋಡ್ರಿ. ಎಸ್ ಕೆ ಇಷ್ಟ ಇಲ್ಲ ಇದು ಪದ ನನಗೆ. ಎಸ್ ಕೆ ಇದು ನೋಡಿದಾಗೆಲ್ಲ ಸಿಟ್ಟು ಬರುತ್ತೆ ನನಗೆ. ಮತ್ತೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೆ ಲೈಕ್ ಮಾಡಿರಿ, ಮತ್ತೆ ಕಮೆಂಟ್ ಮಾಡಿರಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಂತ್ರಿ. ಭಾಗ್ಯ ಎಲ್ಲ ಬ್ಯಾಡ ಅಲ್ಲಾಗತ್ತಾಡ್ರಿ. 1260 ರೂಪಾಯಿ ಬಿಲ್ ಆಗೈತ್ರಿ ಇಷ್ಟಕ್ಕೆ. ಇನ್ನು ಪಂಚಮಿ ಹಬ್ಬದ ಸಂತಿ ಮಾಡಿದ್ರೆ 3000 ರೂಪಾಯಿ ಬಿಲ್ ಹಾಕೈತ್ರಿ. ಅವಾಗ ನಮ್ಮ ಮನೆ ಸುಪ್ರಭಾತ ಸ್ಟಾರ್ಟ್ ಆಕೈತ್ರಿ. ಎಲ್ಲರ ಮನೆಗೆ ಸ್ಟಾರ್ಟ್ ಆಕೈತಿ ರೊಕ್ಕ ಖರ್ಚಾಗೋದು. ನಾನು ಹಂಗಾಗ್ಬಿಟ್ರಿ. ನಾವು ಹೆಂಗಿದ್ರು ಹಬ್ಬ ಮಾಡ್ತೀವ್ರಿ. ಅವರು ಹೂವು ಪತ್ರೆ ಹಾಕಿದ್ರು ಮಾಡ್ತೀವಿ, ಸುಪ್ರಭಾತ ಹೇಳಿದ್ರು ಮಾಡ್ತೀವಿ. ಹಬ್ಬ ಮಾಡೋದಂತೂ ಬಿಡಲ್ಲ. ನಾಗರ ಪಂಚಮಿ ಹಬ್ಬ ಹೆಂಗೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತೀನಂತ. ಇನ್ನು ಪಂಚಮಿ ಹಬ್ಬ ಭಾಳ ದೂರ ಐತಿ. ಇರ್ಲಿ, ಎದಕ್ಕೆ ಹೇಳು. ಲಕ್ಷ್ಮಿ ಹಬ್ಬ ಎಲ್ಲ ಹಬ್ಬ ಮಾಡೋದೈತಿ. ಓಕೆ, ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ್ರಂತ. ಮತ್ತು ನಾಳೆ ಸಿಗುಣ್ರಂತ. ಒಣಗೋಗಿರೋ ನುಗ್ಗಿಕಾಯಿ ತೋರ್ಸಾಕತ್ತಾಳ ಭಾಗ್ಯ. ಎಲ್ಲಿ ಮೂಲ ಬಿದ್ದಿತ್ರ ನಾನು ನೋಡೇ ಇಲ್ಲ. ಅಕ್ಕಿ ಇದು ಎಣ್ಣೆ ಸಿಕ್ಕೈತಿ. ಅದು ಸುಮ್ಮನೆ ಇರೋಯವ್ವ, ಸುಮ್ಮನೆ ಎಣ್ಣೆ ಒಂದು ಖಾಲಿ ಆಗೈತ್ರಿ. ಅಡುಗೆ ಎಣ್ಣೆ ಅದೊಂದು ತೊಗೊಂಬರ್ಬೇಕು. ಅದಕ್ಕೆ ಒಂದಕ್ಕೆ 600 700 ರೂಪಾಯಿ ಐತಿ. ಇರಲಿ, ಹೆಂಗಿದ್ರು ಸಂಸಾರ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾಳೆ ಸಿಗುಣ್ರಂತ. ಬಾಯ್ ಎಲ್ಲರಿಗೂ. ಟೇಕ್ ಕೇರ್.